ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಅಧ್ಯಕ್ಷರು ಶ್ರೀ ಬಸವೇಶ್ವರ ಸೇವಾ ಸಮಿತಿ ಹಾಗೂ ಶ್ರೀ ಬಿಆರ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಚಂಪಟ್ಟಣ ಶೆಟ್ಟಿ ಅವರು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಸಸಿಗೆ ನೀರಿಳಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ವಿನಂತಿಸ್ತೇವೆ. ಆಗಮಿಸಿದ್ದಾರೆ. ಪರಮ ಪೂಜ್ಯರಿಗೆ ನಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನು ಈ ವೇದಿಕೆಗೆ ಸಲ್ಲಿಸುತ್ತವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ವೀರಣ್ಣ ಬಾಮರ್ದೂರ್ ಅಧ್ಯಕ್ಷರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ಇವರು ಕೂಡ ನುಡಿಗಳನ್ನು ನಾಡಕ್ಕೆ ವೇದಿಕೆ. ಬಾಗೇವಾಡಿಯ ಬಿಎಲ್ಡಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು, ಅವರು ಕುಮಾರಿ ಸ್ವಾತಿ ಬಂಗಾರಿ, ಕುಮಾರಿ ಸೂತ್ರ ಒಂದನೇ ಅಭಿನಂದನೆಗಳನ್ನ ಸಲ್ಲಿಸ್ತವೆ. ಇದೀಗ ಕೋಲಾರ ತಾಲೂಕಿನ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮುಂದಿನದಾಗಿ ಮಕ್ಕಳು ಮುಂದಿನ ದಿನಮಾನದಲ್ಲಿ ಏನನ್ನಾದರೂ ಆಗಬಹುದಂತ ಒಂದು ವಿಚಾರ ಹಂಚಿಕೊಳ್ಳುವಂಥ ಕೆಲಸವನ್ನು ಇವತ್ತು ಕಲ್ಯಾಣ ಶಿಕ್ಷಣ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿನಿಗಳು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳೋಕೆ ಬಂದಿದ್ದೀರಿ. ತಮಗೆಲ್ಲರಿಗೆ ಅಣ್ಣ ಬಸವಣ್ಣ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ವಿದ್ಯಾಭ್ಯಾಸವನ್ನು ಕೊಡಲಿ. ಈ ಸಂಸ್ಥೆಯಿಂದ ತಾವು ಪಡೆದಂಥ ಏನು ಸಹಕಾರ, ಆ ಸಹಕಾರವನ್ನು ಪಡೆದುಕೊಂಡು ತಾವು ಮುಂದಿನ ದಿನಮಾನದಲ್ಲಿ ನಮಗೆ ಇಂಥ ಕರೆದು ನಮಗೊಂದು ಸನ್ಮಾನ ಮಾಡಿದ್ರು, ಮತ್ತೆ ಮುಂದೆ ಯಾವುದಾದ್ರೂ ಒಂದು ಸಂಸ್ಥೆಯವರು ನಮಗೆ ಸನ್ಮಾನ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಮುದ್ದು ಮಕ್ಕಳು ತಾವು ಏನು ಇವತ್ತಿನ ದಿವಸ ತಮ್ಮ ಪ್ರತಿಭೆಯನ್ನು ಇವತ್ತು ಹೊರಹೊಮ್ಮ ಹಾಕಿದ್ದಾರೆ. ಮತ್ತೆ ಮುಂದೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯೆಯನ್ನು ಮಾಡಿ ಮತ್ತೆ ನಾವು ಈ ಪ್ರತಿಭೆಯನ್ನು ತೋರಿಸ್ಬೇಕನ್ನೋಂಥ ಮನಸ್ಸು ಆ ಮುದ್ದು ವಿದ್ಯಾರ್ಥಿಗಳ ಇರಲಿ ಅನ್ನೋಂಥ ಮಾತನ್ನು ಹೇಳಿ, ಅಪ್ಪ ಬಸವಣ್ಣ ಆ ವಿದ್ಯಾರ್ಥಿಗಳಿಗೆ ಆಶೀರ್ವಾದವನ್ನು ಮಾಡಲಿ ಅನ್ನೋಂಥ ಮಾತನ್ನು ಹೇಳಿ ನಾನು ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಟ್ಟುಕೊಂಡು ಈ ಪ್ರತಿಷ್ಠಾನ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇದೆ. ಹಲವಾರು ಬಾರಿ ಈ ಪ್ರತಿಷ್ಠಾನ ಕಾರ್ಯಕ್ರಮಗಳನ್ನು ನೋಡಿದಾಗ ಅತ್ಯಂತ ಒಳ್ಳೊಳ್ಳೆ ಗ್ರಂಥಗಳನ್ನು ಕೂಡ ಪ್ರಕಟಣೆ ಮಾಡಿದೆ, ಬಿಡುಗಡೆ ಕೂಡ ಮಾಡಿದೆ. ಜೊತೆಗೆ ಅತ್ಯಂತ ಕೆಳವರ್ಗದವರನ್ನು ಕೂಡ ಕರೆದು ಈ ವೇದಿಕೆ ಗೌರವ ಮತ್ತು ಸನ್ಮಾನ ಕೂಡ ಮಾಡಿದೆ. ಜೊತೆಗೆ ಎಲೆಮರೆಕಾಯಿಯಾಗಿರ್ತಕ್ಕಂತಹ ಸಾಹಿತಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಕವಿಗಳಾಗಿರ್ಬೋದು, ಈ ಎಲ್ಲರನ್ನ ಕರೆಸಿ ತನ್ನ ಪ್ರತಿಷ್ಠಾನ ಮುಖಾಂತರ ಗೌರವಿಸಿ ಅವರನ್ನ ಮತ್ತೆ ಹುರಿದುಂಬಿಸುವಂತ ಕೆಲಸವನ್ನ ಚನ್ನಬಸವೇಶ್ವರ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾ ಹೊರಟಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.